केसरी। ये अभी ट्रेलर है, पिक्चर बाकी है। ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮರಿದೇ ಪಕ್ಕದಲ್ಲಿರೋ ಗಂಟೆನ ಅಲರ್ಟ್ಸ್. ಪರಮ ಪವಿತ್ರವಾದಂಥ ದುರ್ಗಾ ಪ್ರಸಾದ. Ladies and gentlemen, I am back. ಶ್ರೀ ದುರ್ಗಾ ಪರಮೇಶ್ವರಿಯ ಅಷ್ಟಬಂಧ ಕಾರ್ಯಕ್ರಮಕ್ಕೆ ತಮಗೆಲ್ರಿಗೂ ಆತ್ಮೀಯ ಸ್ವಾಗತ. Your attention please. This is an important announcement. ಜಾತಿ ಸಮಾಜ ಹೇಳುವಂಥ ಭೇದ ಇಲ್ಲ. ಊರವರು ಅಂತಂದರೆ ಒಂದೇ ಕುಟುಂಬದವ್ರ ಥರ ನಾವು ಸೇರಿ ಕೆಲಸ ಮಾಡುವಂತಹ ಒಂದು ದೇವಸ್ಥಾನ ಇದು. ನಮ್ಮ ಊರು ದೇವರು ಕೂಡ, ಗ್ರಾಮ ದೇವರು ಕೂಡ, ಮನೆ ದೇವರು ಕೂಡ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಎಂಜಾಯ್ ಮಾಡಿ, ಹಾಗೂ ನಮ್ಮ ಈ ಹಳ್ಳಿಯ ಸೊಗಡನ್ನು ಆನಂದಿಸಿ ಅಂದ್ಕೊಂಡು ಕೇಳ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಪ್ರಧಾನ ಅರ್ಚಕರು ಇವರು ಈ ಅಷ್ಟಬಂಧದ ಕುರಿತು ಮಹತ್ವದ ಸಾರವನ್ನು ಹೇಳ್ತಾ ಇದ್ದಾರೆ. ಇನ್ನು ಕೆಲಸದ ವಿಚಾರವಾಗಿ ಹೇಳಬೇಕು ಅಂತಂದರೆ, ನಮ್ಮ ಹಳ್ಳಿಯಲ್ಲಿ ನಮ್ಮದೇ ಆಗಿರುವಂಥದ್ದು ಒಂದು ಕಮಿಟಿ ಮಾಡಿಕೊಂಡು ಸ್ವಯಂ ಸೇವಕರಾಗಿ ದುಡಿಯುವಂಥದ್ದು. ಇಲ್ಲಿ ನೋಡಿ ನಮ್ಮ ಗುನ್ಗುರು ಇವರು, ಪೂಜಾರಿಗಳು ಸಹ ಇವರು ಈ ಪೂಜಾ ಕಾರ್ಯಕ್ರಮಕ್ಕೆ ಬಾಳೆಹಣ್ಣನ್ನು ರೆಡಿ ಮಾಡ್ತಾಯಿದ್ದಾರೆ, ಜೋಡಿಸ್ತಾ ಇದ್ದಾರೆ. ಹಾಗೂ ನಮ್ಮ ಸ್ನೇಹಿತರ ಹತ್ರ ಡಿಸ್ಕಷನಲ್ಲಿದ್ದಾರೆ. ಇದು ನಮ್ಮ ತಾಯಿ ದುರ್ಗಾ ಪರಮೇಶ್ವರಿ. ಇದು ದೇವಸ್ಥಾನದ ಹೊರಾಂಗಣ. ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇದು ದಂಡಾವಳಿ ಇದು. ಹಾಗೂ ನಮ್ಮ ಇವರು ಕಾರ್ಯದರ್ಶಿಗಳು, ಉತ್ತಮ ಕಲಾವಿದರು ಕೂಡ ಇವರು, ಒಳ್ಳೆ ಕಲೆ ಉಳ್ಳವರು. ಇದು ನಮ್ಮ ಗೋಳಿಬೀರಪ್ಪ ಸ್ವಾಮಿಯ ದೇವಸ್ಥಾನ. ಪಕ್ಕದಲ್ಲಿರುವಂಥದ್ದು ಬಂಡಾರಮ್ಮನ ದೇವಸ್ಥಾನ. ಈ ಮಳೆಗಾಲ ಆಗಿರೋದ್ರಿಂದ ಕಲರ್ಫುಲ್ಲಾಗಿ ಈ ನೇಚರ್ ಕಾಣ್ತಾ ಇದೆ. ನಮಗೂ ಕೂಡ ಇಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಹುಮ್ಮಸ್ಸು ಬರ್ತಾಯಿದೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಇದ್ದವರೆಲ್ಲ ಇಂಜಿನಿಯರ್ಸೇ, ಬಟ್ ವೃತ್ತಿಪರರು. ವೃತ್ತಿಯಲ್ಲಿ ಅವರು ಟೀಚರ್ ಇದ್ದಾರೆ, ಕೆಲವೊಬ್ಬರು ಈ ಶಾಮಿಯಾನ ಕೆಲಸ ಮಾಡೋರು ಇದ್ದಾರೆ. ಆದರೆ ನಮ್ಮ ದೇವಸ್ಥಾನ ಅಂತ ಬಂದರೆ ಅವರು ಇಂಜಿನಿಯರು ಆಗ್ತಾರೆ, ಡಾಕ್ಟ್ರು ಆಗ್ತಾರೆ, ರೈತರು ಕೂಡ ಆಗ್ತಾರೆ, ಈ ರೀತಿ ಅಕೌಂಟೆಂಟು ಕೂಡ ಆಗ್ತಾರೆ. ನೋಡಿ, ಇಲ್ಲೆಲ್ಲರೂ ಆಲ್ಮೋಸ್ಟ್ ಡಿಗ್ರಿ ಮಾಡಿದಂಥ ಹುಡುಗರೇ ಸಿಗ್ತಾರೆ ನಮ್ಮ ಊರಲ್ಲಿ. ಅದೊಂದು ಖುಷಿ ವಿಚಾರ. ಇವಾಗ ನಮ್ಮ ಯಜ್ಞ ಯಾಗದ ಕಾರ್ಯಕ್ರಮ ನಡೀತಾ ಇದೆ. ಭಟ್ರು ಇದರ ಕುರಿತಾಗಿ ಮಂತ್ರ ಘೋಷ ಮಾಡ್ತಾ ಇದ್ದಾರೆ. ಈ ವಿಡಿಯೋನ ಗಮನವಿಟ್ಟು ಕೇಳಿ ತಾವೆಲ್ಲರೂ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನೊಂದು, ಇದರಲ್ಲಿ ಕೆಲವೊಂದು ಕಾಮಿಡಿಗಳು ಇದ್ದಾವೆ. ಇಲ್ಲಿ ನೋಡಿ ಎಷ್ಟು ಇಂಟ್ರೆಸ್ಟಿಂದ ಕೇಳ್ತಾ ಇದ್ದಾರೆ ಅಂದ್ಕೊಂಡು. ನಮ್ಮ ಊರಿನ ನವ ಯುವಕ ಇವರು ತುಂಬ ಉತ್ಸುಕದಿಂದಿದ್ದಾರೆ. ಇನ್ನು ಈ ಕಡೆ ಬಂದರೆ ಪಾಕಶಾಲೆ ಇದು. ಇನ್ನು ಅಡುಗೆ ಕಾರ್ಯಕ್ರಮದಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ ಎಲ್ಲರೂ. ನೋಡಿ, ನಮ್ಮ ಸ್ನೇಹಿತರು ಟೊಮೆಟೊ ಕಟ್ ಮಾಡ್ತಾಯಿದ್ದಾರೆ. ಅವರು ಡ್ಯೂಟಿಗೆ ರಜೆ ಹಾಕಿಬಿಟ್ಟು ಈ ಅಡುಗೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರು ನಳಮಹಾರಾಜರು, ಇವರೇ ಮೇನ್ ಶಪ್ಪು ಇಲ್ಲಿ. ನೋಡಿ, ಮಗು ಪೂಜೆ ಆದ ತಕ್ಷಣ ಪ್ರಸಾದ ಕೊಡ್ತಾಯಿದೆ. ಇವರು ಬೇಡ, ವಿಡಿಯೋ ಬೇಡ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ನಮಗೆ ಹೊಟ್ಟೆ ತುಂಬ ಅನ್ನ ಹಾಕುವ ದಣಿಗಳವರು. ಇನ್ನೊಬ್ಬ ಸ್ನೇಹಿತರು ಪುಣಾದಲ್ಲಿ ಅಡುಗೆ ಕೆಲಸವನ್ನು ಮಾಡಿ ಪಳಗು ಬಂದವರು ಇವರು. ಆಲ್ರೆಡಿ ನಮ್ಮ ದಾಲೆಲ್ಲ ರೆಡಿ ಆಗ್ತಾಯಿದೆ. ನೋಡಿ ಯಾವ ಥರ ಕುದಿ ಬರ್ತಾಯಿದೆ ಅಂದ್ಕೊಂಡು. ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಅಡುಗೆ ಪಾತ್ರೆ ಬೇಕಾದಲ್ಲಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಪಕ್ಕ ಇವರು ಹೆಲ್ಪ್ ಮಾಡ್ತಾರೆ ಅನಿಸುತ್ತೆ ನಿಮಗೆ. ಇನ್ನು ಟೊಮೆಟೊ ಸರ್ದಿ ಹಾಗೆ ಬಾಕಿ ಇದೆ, ಕಟ್ ಮಾಡ್ತಿದ್ದಾರೆ. ಇನ್ನು 10 ಗಂಟೆಗೆ ಯಾರಾದ್ರು ಟೀ ಕುಡಿಯೋರು ಇದ್ದರೆ, 11 ಗಂಟೆಗೆ ಯಾರು ಸ್ನ್ಯಾಕ್ಸ್ ತಿನ್ನಬೇಕು ಅಂತಂದರೆ ಇಲ್ಲಿ ಬಂದುಬಿಟ್ಟು ತೊಗೊಂಡು ತಿನ್ಬೋದು ಈ ರೀತಿಯಾಗಿ. ಇವರು ನಮ್ಮ ರಾಜಕೀಯ ಧುರೀಣರು ಇವರು. ರಾಜಕೀಯ ಅಂದ್ರೆ ಏನು ಅಂತ ಗೊತ್ತಾ? ರಾಕ್ಷಸರು ಅಂತ. ರಾ ಅಂದ್ರೆ ರಾವಣ, ಜ ಅಂದ್ರೆ ಜರಾಸಂಧ, ಕೀ ಅಂದ್ರೆ ಕೀಚಕ, ಯಾ ಅಂದ್ರೆ ಯಮಧರ್ಮ ಅಂತ. ಈ ರಾಕ್ಷಸ ಗುಣಗಳೇ ರಾಜಕೀಯ. ಕೆಲಸ ಮಾಡ್ಕೊಂಬಂದಮೇಲೆ ಹೊಟ್ಟೆ ಹಸುವಾಗೋದು ಸಹಜ. ಇನ್ನು ಹೋಮದ ಕಾರ್ಯ ನಡೀತಾ ಇದೆ. ಇವರು ನಮ್ಮ ಮುಲ್ಕಾರರು, ಈ ಕಾರ್ಯವನ್ನು ನೆರವೇರಿಸ್ಕೊಡೋರು. ಅದೇ ರೀತಿಯಾಗಿ ನಮ್ಮ ಅಣ್ಣ ಬಂದುಬಿಟ್ಟು ಯಾವ ರೀತಿಯಾಗಿ ಗಜರಿ ಬೆಲ್ಲನ ಜಪ್ಪಿ ಪುಡಿ ಮಾಡಿದ್ದಾರೆ ನೋಡಿ. ಇನ್ನು ಮಹಾಮಂಗಳಾರತಿಗೆ ಆರತಿ ಕೆಲಸಗಳನ್ನು, ಆರತಿಗೆ ನೆನೆ ಹಾಕುವಂಥದ್ದು, ಕರ್ಪೂರ ಹಾಕುವಂಥದ್ದು ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ. ಇದೆಲ್ಲ ನೋಡೋಕ್ಕೆ ಒಂಥರ ನಮಗೊಂದು ಸೌಭಾಗ್ಯ. ನೋಡಿ, ನಮ್ಮ ಊರಿನ ಹಿರಿಯವರು ಇವರೆಲ್ಲ. ಅವರವ್ರದ್ದೇ ಆಗಿರುವಂತಹ ಕೆಲವೊಂದು ಮಾತುಕತೆಗಳಲ್ಲಿ ಮಗ್ನರಾಗಿದ್ದಾರೆ ಇವರೆಲ್ಲ. ನೋಡಿ, ಇಲ್ಲೂ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಗುನ್ಗವರು. ನೋಡಿ, ದೇವರು
ಒಳ್ಳೆ ಪ್ರಸಾದ ಕೊಡ್ತಾಯಿದೆ. ನನಗಂತೂ ತುಂಬ ಖುಷಿನೇ ಆಗ್ತಾಯಿದೆ. ಈ ಹವನದ ಕಾರ್ಯ, ಹೋಮ ಕಾರ್ಯವನ್ನು ಕಣ್ತುಂಬಿಸ್ಕೊಳ್ಳಿ. ತುಂಬ ಒಳ್ಳೆಯ ಕಾರ್ಯ ಇದು ಅಷ್ಟಬಂಧ ಅಂತಂದರೆ. ನಮ್ಮೂರಿನ ಯುವ ಉದ್ಯಮಿ ವ್ಯಾಪಾರಿಗಳು ಸಹ ಇವರು. ಅವರ ಬೆಂಬಲಿಗರು ಕೂಡ ಅವ್ರ ಜೊತೆಗೆ ಇದ್ದಾರೆ. ಹಾಗೂ ನಮ್ಮ ಹಿರಿಯವರು ಅವರವ್ರದ್ದೇ ಆದಂಥ ಒಂದು ಕಷ್ಟ ಸುಖನ ಡೀಪಾಗಿ ಡಿಸ್ಕಸ್ ಮಾಡ್ತಾಯಿದ್ದಾರೆ. ನಮ್ಮೂರಿನ ಹಿರಿಯ ಕಲಾವಿದರು, ಕಲಾ ಚತುರರು. ಇವರ ಲೇಡೀಸ್ ಪಾರ್ಟಿಗೆ ಕ್ರಶ್ ಆಗದಿದ್ದವರೇ ಇಲ್ಲ. ಇವರು ನಮ್ಮ ರಾಜಕೀಯ ವಿಶ್ಲೇಷಕರು. ಡೀಪಾಗೇನೋ ಯೋಚನೆಯಲ್ಲಿದ್ದಾರೆ, ಚಿಂತನೆಯಲ್ಲಿದ್ದಾರೆ. ಹಾಗೂ ನಮ್ಮ ಅರ್ಚಕರು ಅಷ್ಟಬಂಧದ ಮೇಣವನ್ನು ತಯಾರು ಮಾಡ್ತಾಯಿದ್ದಾರೆ. ಅದು ತುಂಬ ಮೃದು ಆಗಬೇಕು ಆ್ಯಕ್ಚುಲಿ. ಈಗ ಅಷ್ಟಬಂಧವನ್ನು ಮೇಣವನ್ನು ಹಾಕಿ ಅದರ ಮೂರ್ತಿಯನ್ನು ಗಟ್ಟಿಯಾಗಿ ಮಾಡ್ತಾಯಿದ್ದಾರೆ. ನಮ್ಮ ಊರಿನ ಎಲ್ಲ ನಾಗರಿಕರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ನೋಡಿ. ಇವರು ಯಾರು ಅಂದ್ಕೊಂಡು ಕಾಮೆಂಟ್ ಮಾಡಿ ದಯವಿಟ್ಟು. ಈ ಅಷ್ಟಬಂಧದ ಈ ತೆಂಗಿನಕಾಯಿನ ಮುಟ್ಟಿ ಕೊನೆಗೆ ಪೂಜೆ ಮಾಡುವಂಥದ್ದು. ಅದಕ್ಕೆ ನಮ್ಮ ಮುಲ್ಕಾರವರು ಎಲ್ಲರ ಹತ್ರನೂ ಮುಟ್ಟಿಸ್ತಾ ಇದ್ದಾರೆ. ಇನ್ನೂ ಪೂಜಾ ಸ್ಟಾರ್ಟ್ ಆಗಿದೆ. ಎಲ್ಲರೂ ಕಣ್ ತುಂಬಿಸ್ಕೊಳ್ಳಿ ಒಂದು ಸರಿ. ಈ ಕಡೆ ನಮ್ಮ ಭಟ್ರು ಹಣ್ಕಾಯಿ ಮಾಡ್ತಾಯಿದ್ದಾರೆ. ಈಗ ಲಕ್ಷ್ಮಣ ಆಹಾ ಏನ್ ಲಕ್ಷ್ಮವಾಗಿದ್ಯಪ್ಪ. ಇವರು ಮೊಬೈಲಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದ್ಕೊಂಡೇ ನನಗೆ ಅರ್ಥ ಆಗ್ತಾ ಇಲ್ಲ. ಆವಾಗಿಂದನೂ ಅಷ್ಟೊಂದು ಡೀಪಾಗಿ ಆ ಮೊಬೈಲ್ನ ನೋಡ್ತಾ ಇದ್ದಾರೆ. ಅದರಲ್ಲಿ ಏನು ಇರ್ಬೋದು ಅಂತ ನನಗೊಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾಯಿದೆ. ಬನ್ನಿ ಹತ್ರ ಹೋಗ್ಬಿಟ್ಟು ನೋಡೋಣ ಏನು ನಡೀತಾ ಇದೆ ಅಂದ್ಕೊಂಡು. ಮೋಸ್ಟ್ಲಿ ಗೂಗಲ್ ಕ್ರೋಮ್ ಏನಾರು ಓಪನ್ ಮಾಡಿದ್ದಾರಾ ಅಂತ. ಇಲ್ಲ ಬಿಡಿ, ದೇವಸ್ಥಾನ ಇದು. ಇನ್ನು ಮಹಾಮಂಗಳಾರತಿಗೆ ಎಲ್ಲ ನಮ್ಮ ಊರ ನಾಗರಿಕರು ವೇಟಿಂಗಲ್ಲಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಮಹಾಮಂಗಳಾರತಿಯನ್ನು ಆಗ್ತದೆ. ವಿಡಿಯೋ ಕೊನೆ ತನಕ ನೋಡ್ತಾ ಇರಿ. ಕುಣಿತು ಕುಣಿತು ಬಾರೆ ಒಲಿದು ಒಲಿತು ಬಾರೆ ಕುಣಿವ ಆಗಿದ್ದಾಯ್ತು ಅನ್ನಂಗೆ ಈಗ ಅಖಾಡಕ್ಕೆ ಹೊಸ ಪ್ಲೇಯರ್ ಆಗಮನ. ಇನ್ನು ಭಕ್ತಾದಿಗಳಿಗೆ ಊಟದ ಕಾರ್ಯಕ್ರಮ ಏನು ಶುರು ಆಗ್ತದೆ. ಪ್ಲೇಟೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಸ್ವಯಂ ಸೇವಕರು. ಇವು ನೋಡಿ ಸೆಂಟ್ರಲ್ಲಿ ತಮಾಷೆ. ಇಷ್ಟು ಚಿಕ್ಕ ಹುಡುಗನೂ ಕೂಡ ನಮ್ಮೂರು ನಮ್ಮ ದೇವಸ್ಥಾನ ಅಂದ್ಕೊಂಡು ಒಂದು ಖುಷಿಯಿಂದ ಬರೋದಿದೆಯಲ್ಲ, ಅದು ನಂಗೆ ತುಂಬ ಹಿಡಿಸಿರುವಂಥದ್ದು. ನಮಸ್ಕಾರ ಕಣ್ಣಣ್ಣ. ಇವಾಗ ಮಹಾಮಂಗಳಾರತಿ ನಡೀತಾ ಇದೆ. ಒಳಗಡೆ ಹೋಗ್ಲಿಕ್ಕಾಗೋದಿಲ್ಲ, ಅಷ್ಟೊಂದು ರಶ್ ಆಗಿದೆ. ಇನ್ನು ಊಟದ ಕಾರ್ಯಕ್ರಮ ಶುರು ಆಗಿದೆ. ಇವಾಗ ಊಟದ ಕಾರ್ಯಕ್ರಮ ಅಂತಂದರೆ ಒಂಥರ T20 ವರ್ಲ್ಡ್ ಕಪ್ ಇದ್ದಂಗೆ. ಯಾರು ಯಾವ ರೇಂಜಲ್ಲಿ ಯಾವ ಡೌನಿಗೆ ಬಂದು ಬ್ಯಾಟಿಂಗ್ ಮಾಡ್ತಾರೆ ಅಂದ್ಕೊಂಡು ಹೇಳಲಿಕ್ಕೆ ಬರೋದಿಲ್ಲ. ಟೈಮು ಕೂಡ ಆಗಿದೆ, 2:30 ಗಂಟೆ ಆಗಿದೆಯಲ್ವಾ. ಅದಕ್ಕೇ ಒಂಥರ ಇದು ಇದ್ದೇ ಇರುತ್ತೆ, ಹಸು. ನನಗೂ ಕೂಡ ತುಂಬ ಹಸುವಾಗಿದೆ. ನಾನು ಊಟಕ್ಕೆ ಹೋದರೆ ವಿಡಿಯೋ ಮಾಡೋದಕ್ಕೆ ಲೇಟ್ ಆಗುತ್ತೆ ಒಂದು, ಆಮೇಲೆ ಯಾರೂ ಜನನೂ ಉಳ್ಕೊಳ್ಳೋದಿಲ್ಲ ಇಲ್ಲಿ ವಿಡಿಯೋ ಮಾಡಬೇಕಂತ. ಸೊ ಈ ರೀತಿ ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ. ದುರ್ಗಾ ಪರಮೇಶ್ವರಿಯ ಪ್ರಸಾದ. ರೈಸು, ದಾಲು, ಒಂದು ರೀತಿ ಪಲ್ಯ, ಒಂದು ಪಾಪಡು, ಉಪ್ಪಿನಕಾಯಿ, ಪಾಯಸ, ಟೋಟಲ್ ಒಂದು 5-6 ಐಟಮ್ ಕೂಡಿರುತ್ತದೆ. ಈ ಐಟಮ್ ಲೆಕ್ಕ ಇಲ್ಲ ನಮಗೆ. ಒಂದು ದೇವ್ರ ಪ್ರಸಾದ ಅಂದ್ಕೊಂಡೇ ನಾವು ಭಕ್ತಿಪೂರ್ವಕವಾಗಿ ಸವಿಯುವಂಥದ್ದು. ನಿಮ್ಗೆ ಮೊದಲೇ ಹೇಳ್ದಂಗೆ ಇಲ್ಲಿ ಯಾವುದೇ ಒಂದು ಜಾತಿ ಸಮಾಜ ಹೇಳುವಂಥ ಭೇದ ಇಲ್ಲ. ನಾವೆಲ್ಲ ಒಂದೇ. ಅದಕ್ಕೆ ನಮ್ಮ ಊರು ಇಷ್ಟೊಂದು ಒಗ್ಗಟ್ಟಲ್ಲಿರುವಂಥದ್ದು. ಅದು ಒಂದು ಹೆಮ್ಮೆ ಪಡುವಂಥ ವಿಷಯ. ನಾವು ಬೇರೆ ಕಡೆಗೆಲ್ಲ ಹೋದಾಗ ಅವ್ರವ್ರದ್ದೇ ಆಗಿರುವಂಥದ್ದು ಒಂದು ಜಾತಿ ರಾಜಕೀಯ ಇರ್ತದೆ. ಆದರೆ ನಮ್ಮೂರಲ್ಲಿ ಆ ಥರ ಇವತ್ತಿಗೂ ಹುಟ್ಟಲಿಲ್ಲ, ಮುಂದೆ ಹುಟ್ಟೋದು ಬೇಡ ಅಂದ್ಕೊಂಡು ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಖುಷಿಯಾಗಿ ಊಟ ಮಾಡ್ತಾಯಿದ್ದಾರೆ ಅಂದ್ಕೊಂಡು. ಈ ಥರ ಒಗ್ಗಟ್ಟೆ ಜೀವನ. ಅದೆಲ್ಲ ನಮ್ಮ ಈ ದುರ್ಗಾ ಪರಮೇಶ್ವರಿಯ ತಾಯಿಯ ಕೃಪೆಯಿಂದನೇ ನಮಗೆಲ್ಲ ಸಿಕ್ಕಿರುವಂಥದ್ದು ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೀನಿ. ಊಟ ಆದಮೇಲೆ ಎಲೆ ಅಡಿಕೆ ಹಾಕಲೇಬೇಕು. ಅದಕ್ಕೆ ಈಗ ಎಲೆ ಅಡಿಕೆ ತಯಾರಿ ಮಾಡ್ತಾಯಿದ್ದಾರೆ.
ಇನ್ನು ನಮ್ಮ ಅಣ್ಣವ್ರು ಊಟ ಮಾಡ್ತಾ ಇದ್ದಾರೆ. ನೋಡಿ ಅಮ್ಮ ಪಾಪ ಕೂತ್ಕೊಂಡು ಊಟ ಮಾಡ್ತಾ ಇರೋತ್ತದು. अरे अमानुल्ला है ने उनका बेटा रे अताउल्ला का बेटा रे ಪಾಯಸ ಇವನು ಕುಡಿದ್ನೋ ಇವನು ಮೀಸೆ ಕುಡಿದ್ನೋ ಅಂದ್ಕೊಂಡೇ ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ ಈ ರೀತಿಯಾಗಿ ಔಟ್ಸೈಡಲ್ಲಿ ಕೂತ್ಕೊಂಡು ಊಟ ಮಾಡುವಂಥ ಸೌಭಾಗ್ಯ ಬರೀ ಹಳ್ಳಿ ಕಡೆಯಲ್ಲಿ ಮಾತ್ರ ಸಿಗುವಂಥದ್ದು, ಇರುವಂಥದ್ದು. ಯಾವುದೋ ಡಿಸ್ಟರ್ಬೆನ್ಸ್ ಇಲ್ಲ, ಆರಾಮ್ಸೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ದೇವ್ರ ಪ್ರಸಾದದ ರೂಪದಲ್ಲಿ. ನೋಡಿ ಎಷ್ಟು ಆನಂದವಾಗಿದ್ದಾರೆ ಎಲ್ಲರೂ ಅಂದ್ಕೊಂಡು. ಇವರೆಲ್ಲ ನಮ್ಮ ಯುವಕ ಸಂಘದವರು, ನಮ್ಮ ತಮ್ಮಂದಿರು. ಇವರೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ದೇವಸ್ಥಾನದಲ್ಲಿ ಮಾತ್ರ. ಬಟ್ ಏನೋ ಒಂದು ಖುಷಿ. ನೋಡಿ ನಮ್ಮ ಅಕ್ಕ ನೀರು ಕುಡಿತಾ ಇದ್ದಾರೆ. ಅವರ ಮುಗ್ಧ ನಗುನೇ ಒಂಥರ ಚಂದ ನೋಡೋಕ್ಕೆ. ಏನೂ ಬೇಜಾರು ಇಲ್ಲ ಪಾಪ, ಖುಷಿಯಿಂದ ಇದ್ದಾರೆ. ಊಟ ಮುಗಿಸ್ಬಿಟ್ಟು ಕಷ್ಟ ಸುಖ ಮಾತಾಡ್ತಿರುವಂಥ ಹಿರಿಯವರು. ಇನ್ನೇನು ಮನೆಗೆ ಹೋಗ್ಬೇಕಾ, ಇನ್ನೇನಾದ್ರು ಕೆಲಸ ಇದೆಯಾ ಅಂದ್ಕೊಂಡು ಡಿಸ್ಕಷನಲ್ಲೇ ಇದ್ದಾರೆ. ಈಗ ಎಲ್ಲ ಈ ದೇವರ ಕಾರ್ಯಕ್ರಮ ಮುಗ್ದಿದ್ದರಿಂದ ಈ ಅರ್ಚಕರಿಗೆ ಒಂದು ದಕ್ಷಿಣೆ ರೂಪವಾಗಿ ಒಂದು ಗುರು ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ಮೂಲ್ಕಾರು ಇವರು. ಅವ್ರದ್ದೊಂದು ಆಶೀರ್ವಾದ ಪಡ್ಕೊಂಡ್ರೆ, ಗುರುಗಳ ಆಶೀರ್ವಾದನೇ ಪರಮ ಪವಿತ್ರವಾಗಿರುವಂಥದ್ದು ನಮ್ಮ ಹಿಂದೂ ಧರ್ಮದಲ್ಲಿ. ಅದೇ ರೀತಿ ನಮ್ಮ ಸಮಿತಿಯ ಅಧ್ಯಕ್ಷರು ಕೂಡ ದತ್ತಾತ್ರೇಯ ಪಟ್ಗಾರ್ ಅವರು. ಒಂದು ಗಾದೆ ನೆನಪಾಗಿರ್ಬೇಕಲ್ವಾ, ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂದ್ಕೊಂಡು. ಸೊ ಊಟ ಮಾಡಿದವನು ಪಾತ್ರೆ ತೊಳಿಲೇಬೇಕು, ಪ್ಲೇಟ್ ತೊಳಿಲೇಬೇಕು. ಅದೇ ಕೆಲಸ ನಡೀತಾ ಇದೆ. ಈ ಪಾತ್ರೆ ಕೆಲಸ ಮುಗಿದ ಮೇಲೆ ಎಲ್ಲರೂ ಬಾಯ್ ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಸಿಗ್ತೇನೆ. ಏನಾದರೂ ತಪ್ಪಾದಲ್ಲಿ ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.